ಗಾಂಜಾ ಹಿಡುಗಕ್ಕೂ ನಮ ಕಾಯುವ ದೈವ ಭೂಮಂಡಲವನು ಹಿಡಿದರು ಜೀವ ಪೀಡ ಪಿಶಾಚಿಗಳ ನಿರ್ನಾಮ ನಿನ್ನ ನಾಮ ಜಪವೇ ಚಿರನಾಮ ಜಯ ವೀರಾಂಜನೇಯ ಜಯ ಪ್ರಭಾಂಜನೇಯ अस्मिन् गोत्रोद्भवस्य ದೇವ್ರೆ, ನಿನ್ನನ್ನು ಯಾವತ್ತೂ ಕೇಳ್ಕೊಳ್ಳೋದಿಷ್ಟೆ, ಸೀತಾ ಯಾವಾಗಲೂ ಖುಷಿಯಾಗಿರ್ಬೇಕು, ಸುಬ್ಬಿ ಸಿಹಿಯಾಗಿ ಯಾವಾಗಲೂ ನಮ್ಮ ಜೊತೆ ಇರಬೇಕು ಅಷ್ಟೆ. ದೇವ್ರೆ, ಸಿಹಿಗೆ ಒಳ್ಳೇದಾಗ್ಲಿ. ಅವಳು ಯಾವತ್ತೂ ನಮ್ಮಿಂದ ದೂರ ಆಗ್ಬಾರ್ದು. ನಿನ್ನ ಮನಸ್ಸಲ್ಲಿರೋ ಆಸೆನ ಬೇಡ್ಕೊಮ್ಮ. ಸಿಹಿಗೆ ಅವಳು ಅದ್ಕೊಂಡೇ ಸಿಗ್ಲಿ. ಅಂದ್ರೆ ನಾ ಅನ್ಕೊಂಡಿದ್ದೆಲ್ಲ ಸಿಗ್ಲಿ ಅಂದೆ. ಆಂಜನೇಯ ಆಂಜನೇಯ, ನನ್ಗೆ ಒಂದೇ ಆಸೆ, ನನ್ಗೆ ಬೇಗ ಪವರ್ ಕೊಡು. ಆಗ ನಾನು ನನ್ನ ಸೀತಮ್ಮನ ಕಷ್ಟ ಕೊಡೋ ಭಾರ್ಗವಿ ಆಂಟಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ದೇವ್ರೆ, ನಿನ್ನ ಆಶೀರ್ವಾದ ಜೊತೆ ನನಗೆ ನನ್ನ ಸೀತಮ್ಮ ಅಪ್ಪನ ಆಶೀರ್ವಾದ ಬೇಕು. ಹಾಗೆ ನಂಗೆ ಪವರ್ ಬರುತ್ತಲ್ವಾ? ಸೀತಮ್ಮ ಹೇಳ್ತಾ ಇದ್ಲು, ಅಪ್ಪ ಅಮ್ಮ ಕಣ್ಣಿಗೆ ಕಾಣಿಸೋ ದೇವ್ರು ಅಂತ. ನಾನು ಅವಳ ಆಶೀರ್ವಾದ ತಗೊಳ್ತೀನಿ. ಬಿಡೋ ಬಿಡು ನನ್ನ. ನೀನು ಯಾರು ಅಂತ ನನ್ಗೆ ಹೇಳು, ಆಮೇಲೆ ಬಿಟ್ಬಿಡ್ತೀನಿ. ನನ್ನ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನೋಡು. ಏಯ್, ಚೋಟ್ ಉದ್ದ ಇಲ್ಲ, ನನಗೆ ಆವಾಜ್ ಆಗ್ತಾ ಇದೆಯಾ? ಅಡ, ನೀನು ಯಾರು ಅಂತ ನನಗೆ ಇವತ್ತು ಗೊತ್ತಾಗಬೇಕು ಸುಬ್ಲಕ್ಷ್ಮಿ. ನನ್ನ ಹೆಸರು ಇವನ್ಗೆ ಹೆಂಗ್ ಗೊತ್ತಾಯ್ತು? ಏನು ಯೋಚನೆ ಮಾಡ್ತಾ ಇದೆಯಾ? ನನಗೆ ನಿನ್ನ ಹೆಸರು ಹೇಗೆ ಗೊತ್ತಾಯ್ತು ಅಂತನಾ? ಏಯ್, ನಾನ್ ಸಿಹಿ. ಅವಳು ಯಾರ? ಸುಬ್ಲಕ್ಷ್ಮಿ. ನನ್ಗೆ ಅವಳು ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತು ಅನ್ನೋವರೆಗೂ ನೀನು ಇಲ್ಲೇ ಕೊಡಿತಾ ಇರೋ. ಏನಾಯ್ತು? ಏನಾದ್ರೂ ಗೊತ್ತಾಯ್ತಾ? ಮುದ್ದು ಮುದ್ದು, ಭಾರ್ಗವಿ ಚಿಕ್ಕಿ ಯಾರ ಹತ್ರನೂ ಮಾತಾಡ್ತಿದ್ದಾರೆ. ಏನಾಯ್ತು, ಏನಾದ್ರೂ ಗೊತ್ತಾಯ್ತಾ ಅಂತ ಕೇಳ್ತಿದ್ದಾರೆ. ಏನದು? ಹಾ ಅಶೋಕ್, ಅವರು ಗುಟ್ಟಾಗಿ ಹೊರಗಡೆ ಬಂದು ಮಾತಾಡ್ತಿದ್ದಾರೆ. ಮೇಡಮ್, ನಾನು ಎಷ್ಟೇ ಕೇಳಿದ್ರು
ಅವಳು ಸಿಹಿ ಅಂತಾನೆ ಹೇಳ್ತಾ ಇದ್ದಾಳೆ. ಅವಳು ಹೇಳ್ತಾಳೆ, ಆದರೆ ಸತ್ಯನ ನೀವು ಬಾಯಿ ಬಿಡಿಸ್ಬೇಕು. ಅದೇ ನಾನು ನಿಮಗೆ ಕೊಟ್ಟಿರೋ ಟಾಸ್ಕ್. ಬಾಯಿ ಬಿಡಿಸ್ತೀನಿ ಮೇಡಮ್, ಅದೇನು ನನಗೆ ದೊಡ್ಡ ವಿಷಯ ಅಲ್ಲ. ವಿಚಿತ್ರ ಏನು ಅಂದರೆ ಅವಳು ನನಗೆ ಹೆದರ್ಕೋತಾನೆ ಇಲ್ಲ. ನಾನು ಯಾರು ಅಂತಲೂ ಅವಳು ಗೊತ್ತಿಲ್ಲ. ಹೆದರ್ಕೋತಾ ಇಲ್ವಾ? ಅದು ಅಲ್ಲದೆ ಅವಳು ನನಗೆ ಆವಾಜ್ ಆಗ್ತಾ ಇದ್ದಾಳೆ. ಮುದ್ದು, ಇಟ್ಸ್ ಕನ್ಫರ್ಮ್ಡ್. ಚಿಕ್ಕಿನಿ ಸುಬ್ಬಿಗೇನೋ ಮಾಡಿದ್ದಾರೆ.